ಸಮ್ಟೈಮ್ಸ್ ನನ್ನ ಮಗ ಒಂದೊಂದ್ಸಲ ಭಯ ಪಡಿಸ್ತಾನೆ. ಮೇಯ್ನು ಅವ್ನಿಗೆ ಹುಷಾರಿಲ್ದ ಅಂದಾಗ ದೊಡ್ಡ ಟಾಸ್ಕೇ ಕೊಟ್ಬಿಡ್ತಾನೆ ನಮಗಂತೂ. ಸಮ್ಟೈಮ್ಸ್ ನಮ್ಮ ಹಸ್ಬೆಂಡ್ ಇದ್ದರೆ ನನಗೆ ಎಷ್ಟೋ ಬೆಟರ್ ಆಗುತ್ತೆ. ಇನ್ ಕೇಸ್ ನಾನು ಒಬ್ಬಳೇ ಅವನ್ನ ಹ್ಯಾಂಡ್ಲು ಮಾಡ್ತೀನಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದು ಯಾವ ವಿಷಯದಲ್ಲಿ ಯಾವ ಕಾರಣಕ್ಕಾಗಿ ಅಂತೇಳಿ ಸೊ ನಾನು ಈಗ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಡೈಲಿ ಲಾಗ್ಸ್ಗೆ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು 50% ಓಕೆ ಆಗಿದ್ದೀನಿ. ಆಲ್ರೆಡಿ ಡೈಲಿ ಲಾಗ್ಸ್ ಮಾಡಿ 1 ವೀಕ್ ಮೇಲೆ ಆಗ್ತಾ ಬಂದಿತ್ತು. ಹಳೆ ಕ್ಲಿಪ್ಸ್ ಏನಿದೆಯೋ ಅದಕ್ಕೆಲ್ಲ ವಾಯ್ಸ್ ಓವರ್ ಕೊಡ್ತಾ ಬಂದು ಅಪ್ಲೋಡ್ ಮಾಡ್ತಿದ್ದೆ. ಹೀಗೆ ಹಾಸ್ಪಿಟ್ಲಿಗೆ ಹೋದಾಗ ಸ್ವಲ್ಪ ಡಸ್ಟ್ ಇನ್ಫೆಕ್ಷನ್ ಆಗಿದೆ, ಥ್ರಾಟ್ ಇನ್ಫೆಕ್ಷನ್ ಆಗಿದೆ, ರೆಸ್ಟ್ ಮಾಡಿ ಅಂತ ಹೇಳಿದರು. ರೆಸ್ಟ್ ಮಾಡೋದು ಸೆಕೆಂಡ್ರಿ ಆಗಿದ್ದಕ್ಕಿಂತ ಹಬ್ಬ ಬೇರೆ ಬರ್ತಿದೆ, ಇನ್ನೊಂದು 4 to 5 ಡೇಸ್ ಇದೆ. ಇದ್ರ ಮಧ್ಯೆ ಇವಾಗ ನಾಗರ ಪಂಚಮಿ ಬೇರೆ ಬರ್ತಿದೆ. ರೋಡ್ ಕನ್ಸ್ಟ್ರಕ್ಷನ್ ಮಾಡಿದರು, ಸೊ ಬೇಗ ಕಂಪ್ಲೀಟ್ ಮಾಡ್ತಾರೆ ಅಂತೇಳಿ ನಾನು ಒಂದು ಸ್ವಲ್ಪ ಮನೆ ಧೂಳನ್ನ ಅಷ್ಟಾಗಿ ಇದು ಮಾಡಿರಲಿಲ್ಲ. ಅಡುಗೆ ಮನೆ ಮಾತ್ರ ಮೇಲ್ಮೇಲೆ ಕ್ಲೀನ್ ಮಾಡ್ಕೊತಿದ್ದೆ, ಬಟ್ ಅದನ್ನು ಅವ್ರು ಬಂದು ಕಂಪ್ಲೀಟ್ ಮಾಡಲಿಲ್ಲ. ಇವಾಗೇನು ಮಾಡೋಕ್ಕಾಗಲ್ಲ, ಒಂದು ಕಡೆಯಿಂದ ಬೇಗ ಕ್ಲೀನ್ ಮಾಡ್ಕೊಂಬರಬೇಕು. ಡಸ್ಟ್ ಆಗಿರ್ಬೋದು, ಮನೆ ಇದಾಗಿರ್ಬೋದು. ಸದ್ಯಕ್ಕೆ 1-2-3 ಡೇಸ್ ರೆಸ್ಟ್ ಬೇಕೇ ಬೇಕು. ಆದರೆ ವೆಡ್ನಸ್ಡೇ ಇಲ್ಲ ಥರ್ಸ್ಡೇ ಮಾಡ್ಕೊಬೇಕು, ಅದರಿಂದನೇ ಹಬ್ಬ ಬೇರೆ ಬರುತ್ತೆ. ಸಮ್ಟೈಮ್ಸ್ ಅನಿಸುತ್ತೆ ಹುಷಾರಿಲ್ಲದೆ ಇರಬೇಕಾದ್ರೆ ಹಿಂದಿಂದೆ ಕೆಲಸ ಬರುತ್ತಲ್ಲಪ್ಪ ಅಂತೇಳಿ. ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಲಾಗ್ಗೆ. ಅವರಿಗೂ ಸ್ವಲ್ಪ ಮನೇಲಿ ಕೆಲಸ ಜಾಸ್ತಿ ಆಗಿದೆ. ನನಗೆ ಸಮ್ಟೈಮ್ಸ್ ಹುಷಾರಿಲ್ಲ ಅಂದರೆ ಎದ್ದು ಮಾಡೋಕ್ಕಾಗಲಿಲ್ಲ ಅಂದರೆ ಅವರೇ ಸಮ್ಟೈಮ್ಸ್ ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ಎಮರ್ಜೆನ್ಸಿಗೆ ಇರಲಿ ಅಂತೇಳಿ ಬೀನ್ಸು ಮತ್ತು ಕ್ಯಾರೆಟನ್ನು ತರಿಸಿಟ್ಟಿದ್ದಾರೆ. ಅಟ್ಲೀಸ್ಟ್ ಅವಳೇನಾದರೂ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಅಂತೇಳಿ. ಈ ಸಲ ಡೈಪರು ಬೇರೆ ತರಿಸಿದ್ದಾರೆ, ಲಿಟಲ್ ಏಂಜಲ್ ಅಂತೇಳಿ. ಹಾಗೆ ಪಾಪುಗೆ ಶಾಂಪೂ ಬಾಟ್ಲು ಮತ್ತು ಸರ್ಫ್ ಪೌಡರ್ನ ತರಿಸಿದ್ದಾರೆ. ಸದ್ಯಕ್ಕೆ ಇಷ್ಟು ತರಿಸಿದ್ದಾರೆ. ಸೊ ಹೊರಗಡೆ ಹೋದಾಗ ತರಕಾರಿ ತರ್ತಾರೆ. ಅಂದರೆ ನನಗೆ ಹುಷಾರಿಲ್ವಲ್ಲ, ಇನ್ ಕೇಸ್ ಜಾಸ್ತಿ ತರಿಸಿದ್ರೆ ಫ್ರಿಡ್ಜ್ ಬೇರೆ ಇಲ್ಲ. ನನಗೆ ಹುಷಾರಿಲ್ಲದೆ ಮಾಡಿಲ್ಲ ಅಂದರೆ ಸಮ್ಟೈಮ್ಸ್ ಹೋಟೆಲಲ್ಲೇ ತರಬೇಕಾಗುತ್ತೆ. ಸೊ ಹಾಗಾಗಿ ಎಮರ್ಜೆನ್ಸಿಗೆ ಇದನ್ನು ತರಿಸ್ಕೊಟ್ಟಿದ್ದಾರೆ. ಸೊ ಇದು ಬನ್ನಿ ಹೇಗಿದೆ ಅಂತೇಳಿ ಓಪನ್ ಮಾಡಿ ತೋರಿಸ್ತೀನಿ. ಅಂದರೆ ಇದು ಬಮ್ಟಮು ಮತ್ತು ಈ ಲಿಟಲ್ ಏಂಜಲನ್ನು ಸಿಕ್ಕಿದಾಗ ಮಾತ್ರ ಯೂಸ್ ಮಾಡ್ತಾರೆ, ಬಟ್ ಓಕೆ ಅವನಿಗೆ ಸೆಟ್ ಆಗಿದೆ. ಇದು ಬಂದು XL ಸೈಜನ್ನು ತರಿಸಿದ್ದೀನಿ. ಒಂದು ಬ್ಯಾಗಲ್ಲಿ 54 ಪ್ಯಾಂಟ್ಸ್ ಇರುತ್ತೆ. ಸೊ ಇದು ಹಾಕ್ಕೊಳ್ಳೋಕ್ಕೆ ಅವ್ನಿಗೆ ಸೊಂಟದ ಹತ್ರ ಎಲ್ಲ ಕಂಫರ್ಟ್ ಆಗಿದೆ. ಒಂದೊಂದು ನೋಡಿದ್ದೀನಿ ಬರೆ ಎಲ್ಲ ಬಂದ್ಬಿಡುತ್ತೆ. ಸೊ ಸಾಫ್ಟ್ನೆಸ್ ಫೀಲ್ ಇದೆ, ನಂಗೆ ಅಷ್ಟೇ ಸಾಕು. ಅಂದರೆ ನೈಟ್ ಟೈಮ್ ಮಾತ್ರ ಯೂಸ್ ಮಾಡ್ತೀನಿ. ನನಗೆ 1 ಮಂತಿಗೆ 54 ಪ್ಯಾಂಟ್ಸ್ ಕರೆಕ್ಟಾಗೇ ಬರುತ್ತೆ. ಈ ಥರ ಮಳೆ ಗಿಳೆ ಬಂದಾಗ ಹೊರಗಡೆ ಕರ್ಕೊಂಡು ಹೋದಾಗ ಆ ಕಡೆ ಈ ಕಡೆ ವೇರಿಯನ್ಸ್ ಆಗುತ್ತೆ. ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದ್ದರಿಂದ ಸೊ ಮೀನು ತೊಗೊಬಂದು ಮಾಡಿಕೊಟ್ರೆ ಹೀಟಿಗೆ ಬೇಗ ಕೋಲ್ಡ್ ಕಡಿಮೆ ಆಗುತ್ತೆ ಅಂಥೇಳಿ ಸೊ ಮೀನು ತೊಗೊಬಂದಿದ್ದಾರೆ. ಸಿಕ್ಕಿಲ್ವಂತೆ, ಆಗಾದರೂ ಹುಡುಕಿ ತೊಗೊಬಂದಿದ್ದಾರೆ. ಇದು ನಮ್ಮ ಮನೆ ಎದುರುಗಡೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ರಲ್ಲ, ಆವಾಗ ಮರನ ಸ್ವಲ್ಪ ಬೀಳಿಸ್ಬಿಟ್ಟಿದ್ರು. ಸೊ ಮಕ್ಕಳೆಲ್ಲ ಆಟ ಆಡ್ತಿದ್ರು. ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ ನೋಡಿ ಸೀತಾಫಲ ಹಣ್ಣು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಸೊ ಇದು ನನ್ನ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಹಾಲು ಸ್ವಲ್ಪ ಮಿಕ್ಕಿತ್ತು, ಪಾಪುಗೆ ಆಲ್ರೆಡಿ ಕಾಯಿಸಿ ಎಲ್ಲ ಕುಡಿಸಿದ್ದೆ. ನಾನು ಮತ್ತು ಮೆಣಸು, ಅರಿಶಿನ ಹಾಗೆ ಅದಕ್ಕೆ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೆ. ಬೇಗ ಥ್ರೋಟ್ ಇನ್ಫೆಕ್ಷನ್, ಡಸ್ಟ್ ರಿಲೇಟೆಡ್ ಏನೇ ಇದ್ರೂ ಕಡಿಮೆ ಆಗುತ್ತೆ ಅಂತೇಳಿ. ಇನ್ನೊಂದು ನನಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಸೊ ಹಾಗಾಗಿ ಹಾಲು ಕಾಯಕ್ಕಿಟ್ಟಿದ್ದೀನಿ. ಇನ್ನೊಂದು ಕಡೆ ಇದು 24 hours ಬಿಸಿ ಇರುತ್ತೆ ನೀರು ಬಾಟ್ಲು. ನಾನು ಕಾಫಿ ಟೀ ಹೆಚ್ಚಾಗಿ ಕುಡಿದೇ ಇರೋದ್ರಿಂದ ನನಗೆ ಬಿಸಿನೀರಷ್ಟು ಬೆಟರ್ ಕಂಫರ್ಟ್ ಇಲ್ಲ. ಅಂದರೆ ಒಂದು ಸ್ವಲ್ಪ ಚುರುಕ್ಕಂತ ಬಿಸಿನೀರು ಕುಡಿದ್ರೆ ಸಾಕು. ಮೈಂಡು ಕೋಲ್ಡು ಏನಾದರೂ ಫ್ರೀಸ್ ಆಗಿದ್ದರೆ ಒಂದು ರಿಲೀಫ್ನೆಸ್, ಒಂದು ಕಂಫರ್ಟ್ನೆಸ್ ಕೊಡುತ್ತೆ. ಸೊ ಹಾಗಾಗಿ ಈ ಚಳಿಗಾಲದಲ್ಲಿ ಸ್ವಲ್ಪ ಬಿಸಿನೀರನ್ನೇ ಬೆಟರ್ ಅಂತ ನಾನು ಕುಡಿತೀನಿ. ಸೊ ನನ್ನ ಮಗ ಕೊಡೋ ನಮ್ಮಿಬ್ಬರಿಗೆ ದೊಡ್ಡ ಟಾಸ್ಕ್ ಏನಪ್ಪ ಅಂದರೆ ಸಿರಪ್ನ ಕುಡಿಸೋದು. ಚಿಕ್ಕ ವಯಸ್ಸಲ್ಲೆಲ್ಲ ಅಷ್ಟು ಅವ್ನು ಹಠ ಮಾಡ್ತಿರ್ಲಿಲ್ಲ. ಅಂದರೆ ತಿನ್ಬೇಕಾದ್ರವ್ರಿಗೊಂದು ಕ್ಯೂರಿಯಾಸಿಟಿ ಇರ್ತಿತ್ತು. ಸೊ ಕುಡ್ಕೊತಿದ್ದ ಆರಾಮಾಗಿ. ನಮಗೆ ಅನ್ನಿಸ್ತಿತ್ತು ಇಷ್ಟು ಆರಾಮಾಗಿ ಸಿರಪ್ ಕುಡಿತಾನಪ್ಪ ನಮ್ಮ ಮುದ್ದು ಮಗ ಅಂತೇಳಿ. ಬಟ್ ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ನಮಗೆ. ಯಾರಾದರೂ ಒಬ್ರು ರೆಗ್ಯುಲರ್ ಆಗಿ ಹಿಡ್ಕೊಳ್ಳೇಬೇಕು. ನಾನು ಒಬ್ಬಳೇ ಕುಡ್ಸೋಕೆ ಹೋದಾಗ ತಲೆ ಹಿಂಗೆ ಎತ್ತು ಬಿಡೋದು, ಅದು ಕುಡಿದಾಗ ಬಾಯಲ್ಲಿ ಇರೋದ್ರಿಂದ ಒಂದು ಸಲ ನತ್ತಿಗಿರೋ ಚಾನ್ಸಸ್ ಎಲ್ಲ ಆಗುತ್ತೆ, ಮೂಗಲೆಲ್ಲ ಬಂದ್ಬಿಡುತ್ತೆ. ಸೊ ಅದೇ ನಮಗೆ ಇವ್ನಿಗೆ ಹುಷಾರಿಲ್ಲ ಅಂತ ಅಂದರೆ ಅವನಿಗೆ ಹುಷಾರಿಲ್ಲ ಅಂತ ಯೋಚನೆ ಮಾಡಬೇಕಾ ಅಥವಾ ಇವನಿಗೆ ಹೇಗಪ್ಪ ನಾವು ಸಿರಪ್ ಹಾಕೋದು ಅಂತ ಥಿಂಕ್ ಮಾಡಬೇಕಾ ಅನಿಸುತ್ತೆ. ಅದು ಇವಾಗ ಎಲ್ಲ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕೋಲ್ಡ್ ಸಿರಪ್ನ ಹಾಗೂ ಹೀಗೂ ಕನ್ವಿನ್ಸ್ ಮಾಡಿ ಕುಡಿಸ್ಬೋದು, ಸ್ವಲ್ಪ ಸ್ವೀಟ್ನೆಸ್ ಫೀಲ್ ಇರುತ್ತೆ. ಕೆಮ್ಮಲು ಸಿರಪ್ಪೇ ನಮ್ಗೊಂದು ಸ್ವಲ್ಪ ದೊಡ್ಡ ಟಾಸ್ಕ್ ಅನಿಸೋದು. ಅದು ಸ್ವಲ್ಪ ಒಗ್ರಿರೋದ್ರಿಂದ ತುಂಬ ಕಿರಿಕಿರಿ ಮಾಡ್ತಾನೆ. ಸೊ ಹಾಗಾಗಿ ಒಂದು ಗ್ಲಾಸಲ್ಲಿ ಬಿಸಿನೀರನ್ನು ಇಟ್ಕೊಂಡಿದ್ದೀನಿ. 10 minutes ಡಿಫ್ರೆನ್ಸಲ್ಲಿ ಬಿಟ್ಟು ಸಿರಪ್ ಹಾಕೋಣ. ಕುಡಿಸಿದ ತಕ್ಷಣ ಅವನಿಗೆ ಬಾಯಲ್ಲಿ ಕಹಿ ಫೀಲ್ ಆಗೋದು ಬೇಡ ಅಂತೇಳಿ ಬಿಸಿನೀರನ್ನು ಹಿಂದಿಂದನೇ ಸ್ವಲ್ಪ ಕುಡಿಸ್ತೀನಿ. ಹಾಗೆ ನಾಸಲ್ನ ಇಟ್ಕೊಂಡಿದ್ದೀನಿ. ಅವರಿಗೆ ಉಸಿರಾಡೋಕ್ಕೆ ಏನಾದರೂ
ಪ್ರಾಬ್ಲಮ್ ಆಗ್ತಿದ್ರೆ ಅವ್ರಿಗಿನ್ನ ಬಾಯಲ್ಲಿ ಅಷ್ಟು ಉಸಿರು ತೊಗೊಳಕ್ಕೆ ಬರಲ್ಲ. ಸೊ ಮೂಗು ಬ್ಲಾಕ್ ಆಗಿದ್ರೆ ಆ ನಾಸಲ್ನ ಆ ಕಡೆ ಈ ಕಡೆ ಒಂದೊಂದು ಮೂಗಿಗೆ ಡ್ರಾಪ್ ಬಿಟ್ಟರೆ ಸೊ ಎದೆಲೆಲ್ಲ ಒಂಥರ ಉಸಿರಾಡೋಕ್ಕೆ ಅವ್ರಿಗೆ ಕಂಫರ್ಟ್ನೆಸ್ ಫೀಲ್ ಆಗುತ್ತೆ. ವ್ಯಾಸ್ಲಿನ ಏನಕ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಅವನಿಗೆ ಪಾಪ ಇದೆಲ್ಲ ಮೂಗೆಲ್ಲ ತೆಗೆದು ಉರಿ ಬಂದಿರುತ್ತಲ್ಲ, ಸೊ ಹಾಗಾಗಿ ಅವ್ನಿಗೆ ಸ್ವಲ್ಪ ಕಂಫರ್ಟ್ ಫೀಲ್ ಆಗಲಿ, ಉರಿನೆಸ್ ಫೀಲ್ ಎಲ್ಲ ಕಡಿಮೆ ಆಗಲಿ ಅಂತ ವ್ಯಾಸ್ಲಿನ ಹಚ್ತೀನಿ. ಸ್ವಲ್ಪ ತಲೆನೋವಿರೋದ್ರಿಂದ ಕ್ಲೀನಿಂಗ್ ಕಡೆ ಇಂಟ್ರೆಸ್ಟ್ ಕೊಡೋಕ್ಕಾಗ್ತಿಲ್ಲ. ಹಿಂಗೆ ಸಡನ್ನಾಗಿ ಈ ಥರ ತಿರ್ಗ್ಸೋಕ್ಕಾಗ್ತಾಯಿಲ್ಲ. ಆದರೂ ಬೇರೆ ಇವನು ಒಂದೊಂದು ಸಲ ಟೆನ್ಷನ್ ಅಂತೂ ಕೊಟ್ಬಿಟ್ರೆ ಯಪ್ಪ ದೇವರೇ ಅಂತೇಳಿ ಹೆದರಿಕೆ ಆಗಿಬಿಡುತ್ತೆ ನನಗೆ. ಸೊ ಅದಕ್ಕೆ ಅವ್ನಿಗೆ ಹುಷಾರಾದರೆ ನನಗೆ ಅರ್ಧ ದಿನದಷ್ಟು ನನ್ನ ಕೆಲಸ ಮುಗಿಸ್ಕೊಂಡ್ಬಿಡ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್, ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ವ್ಲಾಗ್. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ. Have a good day to all.